ಯಾರ್ಯಾರು ಗಾಯಗೊಂಡಿದ್ರು ಕಾಲು ತುಳಿತದಲ್ಲಿ ಅಂಥವ್ರನ್ನ ಖುದ್ದು ಸಿಎಂ ನಾಯ್ಡು ಕರ್ಕೊಂಡು ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿಸ್ತಾರಂತೆ. 35 ಜನ ಗಾಯಾಳುಗಳು ಏನು ಆಸ್ಪತ್ರೆಯಲ್ಲಿದ್ದರು, ಖುದ್ದಾಗಿ ಅವ್ರನ್ನ ಕರ್ಕೊಂಡು ಹೋಗಿ ತಿರುಮಲ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿರೋದು. ವಿಶೇಷ ದರ್ಶನದ ವ್ಯವಸ್ಥೆಯನ್ನು TTD ಮಾಡಿರೋದು. ವೈಕುಂಠ ದ್ವಾರ ದರ್ಶನ ಮಾಡಿದಂಥ 35 ಗಾಯಾಳುಗಳು. ಗಾಯಗೊಂಡವರಿಗೆ ತಿಮ್ಮಪ್ಪನ ದರ್ಶನ ಭಾಗ್ಯ ಸಿಕ್ಕಿದೆ. ಅದಕ್ಕೋಸ್ಕರ ತಾನೇ ಅವರು ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದು. ಅದಕ್ಕೋಸ್ಕರ ನೋಡಿ 6 ಭಕ್ತರು ಬಲಿಯಾಗ್ಬಿಟ್ರು. ಒಂದು ಒಳ್ಳೆಯ ಕೆಲಸ. ಗಾಯಗೊಂಡಿರ್ತಾರೆ, ಏನಪ್ಪ ದೇವರಿಗೆ ಬಂದಾಗ ಹಿಂಗೆ ಆಗ್ಬಿಟ್ಟಿರುತ್ತಲ್ಲ ಅನ್ನುವಂಥ ಬೇಸರ ಇದೆ. ಖುದ್ದು ಮುಖ್ಯಮಂತ್ರಿಗಳೇ ಕರ್ಕೊಂಡು ಹೋಗಿ 35 ಗಾಯಾಳುಗಳನ್ನು ದರ್ಶನ ಮಾಡಿಸೋದು. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಹೇಳಿದರು ಅವ್ರಿಗೊಂದು ವಿಶೇಷ ವ್ಯವಸ್ಥೆ ಆಗಬೇಕು ಅಂತ. TTD ಅಧಿಕಾರಿಗಳು ಇದೆಲ್ಲದರ ವ್ಯವಸ್ಥೆಯನ್ನು ಮಾಡಿದರು. ಖುದ್ದು ನಾಯ್ಡು ಒಂದು ನಿರ್ದೇಶನ ಕೊಟ್ಟಿದ್ದರು, ಅವ್ರನ್ನ ಕರ್ಕೊಂಡೋಗಿ ಖುದ್ದಾಗಿ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಅಂತ. 35 ಗಾಯಾಳುಗಳು ತಿಮ್ಮಪ್ಪನ ದರ್ಶನವನ್ನು ಪಡೆದಿದ್ದಾರೆ. ಈ ಮುಖಾಂತರ ಏನು ಅಂದರೆ ಆಗಬಾರ್ದಂಥ ಘಟನೆ ನಿನ್ನೆ ಆಗೋಯಿತು. ಯಾಕಂದರೆ ಮೊನ್ನೆ ಆದಂಥ ಕಾಲು ತುಳಿತ ಬೆಳಗ್ಗೆನೇ 6 ಭಕ್ತರು ಸಾವನ್ನಪ್ಪಿದ್ರು, 35 ಜನ ಗಾಯಗೊಂಡಿದ್ದರು. ಗಾಯಗೊಂಡವಂತರ ಸಂಖ್ಯೆ ಜಾಸ್ತಿ ಇತ್ತು. ಇನ್ನು 35 ಜನ, 4 ಜನ ಅಂತೂ ವಿಪರೀತವಾಗಿ ಹೋರಾಟ ಮಾಡ್ತಾಯಿದ್ರು. ಸ್ವಲ್ಪ ಅವರ ಆರೋಗ್ಯದ ಸ್ಥಿತಿಗತಿಗಳು ಕೂಡ ಸುಧಾರಿಸಿವೆ. 35 ಜನರನ್ನು TTD ಅಧಿಕಾರಿಗಳು ಕರ್ಕೊಂಡು ಹೋಗಿ ಅವರಿಗೆ ದರ್ಶನವನ್ನು ಮಾಡಿಸಿದ್ದಾರೆ. ಈ ಮುಖಾಂತರ ವಿಶೇಷ ದರ್ಶನ ಮಾಡಿದ್ದಾರೆ ಗಾಯಾಳುಗಳು. ತೋರಿಸ್ತಾ ಇದ್ದೀವಿ. ಆಸ್ಪತ್ರೆಗೆ ಆಂಧ್ರ CM ಭೇಟಿ ಕೊಟ್ಟು ಗಾಯಾಳುಗಳನ್ನು ವಿಚಾರಿಸಿದ್ದು.